ಬಿಸಿಲೂರಿನ ಬುದ್ಧ ವಿಹಾರವು ಕೇವಲ ಒಂದು ಧಾರ್ಮಿಕ ಕೇಂದ್ರವಲ್ಲ, ಅದು ಶಾಂತಿ, ಸಮಾನತೆ, ಮಾನವೀಯತೆ, ಕಲೆ, ವಾಸ್ತುಶಿಲ್ಪ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕತೆಯ ಸಂಗಮವಾಗಿ ರೂಪುಗೊಂಡಿರುವ ಅಪೂರ್ವ ಸ್ಮಾರಕವಾಗಿದೆ. ಈ ಭವ್ಯ ವಿಹಾರದ ಆವರಣದೊಳಗೆ ಕಾಲಿಟ್ಟ ಕ್ಷಣದಿಂದಲೇ ಸಂದರ್ಶಕರ ಮನಸ್ಸಿನಲ್ಲಿ ಒಂದು ವಿಶಿಷ್ಟವಾದ ನೆಮ್ಮದಿ ಮೂಡುತ್ತದೆ. ಹೊರಗಿನ ಗದ್ದಲ, ನಗರ ಜೀವನದ ಒತ್ತಡ, ದೈನಂದಿನ ಬದುಕಿನ ತಲ್ಲಣಗಳು ಎಲ್ಲವೂ ಇಲ್ಲಿಗೆ ಪ್ರವೇಶಿಸಿದ ಕೂಡಲೇ ಮರೆಯಾಗುವಂತೆ ಭಾಸವಾಗುತ್ತದೆ. ಪ್ರವೇಶ ದ್ವಾರದಿಂದಲೇ ಆರಂಭವಾಗುವ ಸುಂದರ ಉದ್ಯಾನವನಗಳು, ಹಚ್ಚ ಹಸಿರಿನಿಂದ ಕಂಗೊಳಿಸುವ ಹುಲ್ಲಿನ ಹಾಸುಗಳು, ಅಚ್ಚುಕಟ್ಟಾಗಿ ಬೆಳೆಸಿದ ಅಲಂಕಾರಿಕ ಗಿಡಗಳು, ಬಣ್ಣ ಬಣ್ಣದ ಹೂವಿನ ಗಿಡಗಳು, ನೆರಳು ನೀಡುವ ಬೃಹತ್ ಮರಗಳು ಹಾಗೂ ಪ್ರಕೃತಿಯೊಡನೆ ಸಂಪೂರ್ಣವಾಗಿ ಬೆರೆತಿರುವ ಮಾನವ ನಿರ್ಮಿತ ಕಲಾಕೃತಿಗಳು ಪ್ರವಾಸಿಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತವೆ. ಉದ್ಯಾನವನದ ಪ್ರತಿಯೊಂದು ಭಾಗದಲ್ಲೂ ಶಿಲ್ಪಕಲೆ, ಸೌಂದರ್ಯ ಮತ್ತು ಆಧ್ಯಾತ್ಮಿಕತೆಯ ಸಮನ್ವಯ ಕಂಡುಬರುತ್ತದೆ. ವಿವಿಧ ಭಂಗಿಗಳಲ್ಲಿರುವ ಬುದ್ಧನ ಪ್ರತಿಮೆಗಳು, ಧ್ಯಾನದಲ್ಲಿ ಲೀನರಾಗಿರುವ ಬೌದ್ಧ ಭಿಕ್ಷುಗಳ ಶಿಲ್ಪಗಳು, ಅಹಿಂಸೆ ಮತ್ತು ಶಾಂತಿಯ ಸಂದೇಶ ಸಾರುವ ಕಲ್ಲಿನ ಕೆತ್ತನೆಗಳು, ಸುಂದರವಾಗಿ ನಿರ್ಮಿಸಲಾದ ಜಲಕೊಳಗಳು, ಕೃತಕ ಜಲಪಾತಗಳು ಮತ್ತು ಮನಸ್ಸಿಗೆ ಮುದ ನೀಡುವ ವಿಶ್ರಾಂತಿ ತಾಣಗಳು ಈ ಪ್ರದೇಶದ ಸೊಬಗನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಮೊದಲ ನೋಟಕ್ಕೆ ಇದು ಪ್ರಕೃತಿಯ ಮಡಿಲಿನಲ್ಲಿ ನೆಲೆಗೊಂಡಿರುವ ಸುಂದರ ಪ್ರವಾಸಿ ತಾಣವೇನೋ ಎಂಬ ಭಾವನೆ ಮೂಡಿದರೂ, ವಾಸ್ತವದಲ್ಲಿ ಇದು ಬಿಸಿಲೂರಿನಲ್ಲಿ ನಿರ್ಮಿಸಲಾದ ಭವ್ಯ ಬುದ್ಧ ವಿಹಾರದ ಮನಮೋಹಕ ರೂಪವಾಗಿದೆ. ಕ್ರಿ. ಪೂ. 6ನೇ ಶತಮಾನದಲ್ಲಿ ಜನಿಸಿದ ಗೌತಮ ಬುದ್ಧರು ಮಾನವ ಇತಿಹಾಸದ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿಗಳಲ್ಲಿ ಒಬ್ಬರಾಗಿದ್ದಾರೆ. ರಾಜಕುಮಾರನಾಗಿ ಜನಿಸಿದ ಸಿದ್ಧಾರ್ಥನು ಐಶ್ವರ್ಯಮಯ ಜೀವನವನ್ನು ತ್ಯಜಿಸಿ ಮಾನವನ ದುಃಖಕ್ಕೆ ಕಾರಣವೇನು ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಲು ಸತ್ಯಾನ್ವೇಷಣೆಯ ಮಾರ್ಗ ಹಿಡಿದರು. ಅನೇಕ ವರ್ಷಗಳ ಕಠಿಣ ತಪಸ್ಸು, ಧ್ಯಾನ ಮತ್ತು ಆತ್ಮಶೋಧನೆಯ ನಂತರ ಬೋಧಿವೃಕ್ಷದ ಕೆಳಗೆ ಜ್ಞಾನೋದಯ ಹೊಂದಿ ಬುದ್ಧರಾದರು. ಅವರು ಜಗತ್ತಿಗೆ ಅಹಿಂಸೆ, ಕರುಣೆ, ಸಮಾನತೆ, ಪ್ರಜ್ಞೆ, ಸಹೋದರತ್ವ ಮತ್ತು ಮಧ್ಯಮ ಮಾರ್ಗದಂತಹ ಅಮೂಲ್ಯ ಸಂದೇಶಗಳನ್ನು ನೀಡಿದರು. ಜಾತಿ, ಮತ, ವರ್ಣ, ಲಿಂಗ ಅಥವಾ ಆರ್ಥಿಕ ಅಸಮಾನತೆಗಳನ್ನು ತಿರಸ್ಕರಿಸಿ ಪ್ರತಿಯೊಬ್ಬ ಮಾನವನೂ ಸಮಾನ ಎಂಬ ಸಂದೇಶವನ್ನು ಸಾರಿದ ಅವರು ವಿಶ್ವದ ಕೋಟ್ಯಾಂತರ ಜನರಿಗೆ ಮಾರ್ಗದರ್ಶಕರಾಗಿದ್ದಾರೆ. ಅವರ ತತ್ವಗಳು ಇಂದಿಗೂ ವಿಶ್ವದಲ್ಲಿ ಶಾಂತಿ ಮತ್ತು ಸಹಬಾಳ್ವೆಯ ದಾರಿದೀಪವಾಗಿವೆ. ಬಿಸಿಲೂರಿನ ಈ ಬುದ್ಧ ವಿಹಾರವು ಬುದ್ಧನ ಈ ವಿಶ್ವಮಾನವೀಯ ಸಂದೇಶವನ್ನು ಪ್ರತಿಯೊಬ್ಬ ಸಂದರ್ಶಕರ ಮನಸ್ಸಿಗೆ ತಲುಪಿಸುವ ಜೀವಂತ ಸ್ಮಾರಕವಾಗಿ ನಿರ್ಮಾಣಗೊಂಡಿದೆ. ಭಾರತದ ಸಂವಿಧಾನ ಶಿಲ್ಪಿ, ಸಾಮಾಜಿಕ ನ್ಯಾಯದ ಹರಿಕಾರ ಹಾಗೂ ವಿಶ್ವದ ಶ್ರೇಷ್ಠ ಚಿಂತಕರಲ್ಲಿ ಒಬ್ಬರಾದ ಡಾ. ಬಾಬಾ ಸಾಹೇಬ್ ಭೀಮರಾವ್ ರಾಮಜಿ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನೆಲ್ಲ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಮೀಸಲಿಟ್ಟಿದ್ದರು. ಶತಮಾನಗಳ ಕಾಲ ಜಾತಿ ವ್ಯವಸ್ಥೆಯಿಂದ ಶೋಷಿತ ಸಮುದಾಯಗಳಿಗೆ ಗೌರವಯುತ ಬದುಕು ದೊರಕಬೇಕು ಎಂಬ ಆಶಯದಿಂದ ಅವರು 1956ರ ಅಕ್ಟೋಬರ್ 14ರಂದು ನಾಗಪುರದ ದೀಕ್ಷಾಭೂಮಿಯಲ್ಲಿ ಸುಮಾರು 5 ಲಕ್ಷ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದರು. ಈ ಐತಿಹಾಸಿಕ ಘಟನೆಯು ಭಾರತದ ಸಾಮಾಜಿಕ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಿತು. ಅಂಬೇಡ್ಕರ್ ಅವರು ಬುದ್ಧನ ಅಹಿಂಸೆ, ಸಮಾನತೆ ಮತ್ತು ವೈಜ್ಞಾನಿಕ ಚಿಂತನೆಯ ತತ್ವಗಳನ್ನು ಸಮಾಜದ ಪುನರುತ್ಥಾನದ ಮಾರ್ಗವೆಂದು ಪರಿಗಣಿಸಿದ್ದರು. ಅವರ ಈ ಮಹೋನ್ನತ ಕಾರ್ಯಕ್ಕೆ ಸ್ಮರಣಾರ್ಥವಾಗಿ ಹಾಗೂ ಬುದ್ಧನ ಶಾಂತಿಯ ಸಂದೇಶವನ್ನು ಮುಂದಿನ ಪೀಳಿಗೆಗಳಿಗೆ ತಲುಪಿಸುವ ಉದ್ದೇಶದಿಂದ ಗುಲಬರ್ಗಾ ವಿಶ್ವವಿದ್ಯಾಲಯದ ಹೊರವಲಯದಲ್ಲಿರುವ ಬಿಸಿಲೂರಿನಲ್ಲಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ವತಿಯಿಂದ ಈ ಭವ್ಯ ಬುದ್ಧ ವಿಹಾರವನ್ನು ನಿರ್ಮಿಸಲಾಗಿದೆ. ಈ ಮಹತ್ವಾಕಾಂಕ್ಷೆಯ ಯೋಜನೆಯ ರೂವಾರಿಯಾಗಿ ಕರ್ನಾಟಕದ ಅಶೋಕ ಸಾಮ್ರಾಟ್ ಎಂದು ಜನಪ್ರಿಯರಾಗಿರುವ ಕೇಂದ್ರದ ಮಾಜಿ ಕಾರ್ಮಿಕ ಮತ್ತು ಉದ್ಯೋಗ ಸಚಿವರು ಹಾಗೂ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಆಯುಷ್ಮಾನ್ ಮಲ್ಲಿಕಾರ್ಜುನ ಖರ್ಗೆಯವರ
ದೂರದೃಷ್ಟಿ, ಪರಿಶ್ರಮ ಮತ್ತು ಬದ್ಧತೆ ಪ್ರಮುಖ ಪಾತ್ರವಹಿಸಿದೆ. ಈ ವಿಹಾರವನ್ನು ಕೇವಲ ಧಾರ್ಮಿಕ ಕೇಂದ್ರವನ್ನಾಗಿಯೇ ಅಲ್ಲದೆ ಅಂತರರಾಷ್ಟ್ರೀಯ ಮಟ್ಟದ ಬೌದ್ಧ ಅಧ್ಯಯನ, ಸಂಶೋಧನೆ, ಸಂಸ್ಕೃತಿ ಮತ್ತು ಶಾಂತಿ ಕೇಂದ್ರವನ್ನಾಗಿ ರೂಪಿಸುವ ಮಹತ್ವಾಕಾಂಕ್ಷೆಯ ಕನಸನ್ನು ಅವರು ಹೊಂದಿದ್ದಾರೆ. ಗುಲಬರ್ಗಾ ನಗರದಿಂದ ಸೇಡಂ ರಸ್ತೆಯ ಮೂಲಕ ಸುಮಾರು 8 ಕಿಲೋಮೀಟರ್ ದೂರ ಪ್ರಯಾಣಿಸಿದಾಗ ಗುಲಬರ್ಗಾ ವಿಶ್ವವಿದ್ಯಾಲಯದ ಪ್ರಮುಖ ಪ್ರವೇಶದ್ವಾರ ಕಾಣಿಸುತ್ತದೆ. ಅಲ್ಲಿಂದ ಮುಂದೆ ಸಾಗಿದಾಗ ಸುಂದರವಾಗಿ ನಿರ್ಮಿಸಲಾದ 2 ಭವ್ಯ ಸ್ವಾಗತ ಕಮಾನುಗಳು ಸಂದರ್ಶಕರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತವೆ. ಈ ಕಮಾನುಗಳ ವಾಸ್ತುಶಿಲ್ಪವು ಬೌದ್ಧ ಪರಂಪರೆ ಮತ್ತು ಭಾರತೀಯ ಕಲಾ ಸಂಸ್ಕೃತಿಯ ಅದ್ಭುತ ಸಂಯೋಜನೆಯಾಗಿದೆ. ವಿಶಾಲವಾದ ರಸ್ತೆ, 2 ಬದಿಗಳಲ್ಲಿರುವ ಹಸಿರು ಮರಗಳ ಸಾಲು, ಸುಂದರ ಉದ್ಯಾನಗಳು ಮತ್ತು ಪ್ರಕೃತಿಯ ಸೊಬಗು ಪ್ರವಾಸಿಗರಲ್ಲಿ ವಿಶೇಷ ಉತ್ಸಾಹವನ್ನು ಮೂಡಿಸುತ್ತದೆ. ಸುಮಾರು 78 ಎಕರೆ ವಿಸ್ತೀರ್ಣ ಹೊಂದಿರುವ ಪ್ರದೇಶದಲ್ಲಿ 60 ಅಡಿ ಎತ್ತರದ ಬೆಟ್ಟದ ಮೇಲೆ ಅಮೃತಶಿಲೆಯಿಂದ ನಿರ್ಮಿಸಲಾದ ಈ ಭವ್ಯ ವಿಹಾರವು ದೂರದಿಂದಲೇ ಬಿಳಿ ಹೊಳಪಿನಿಂದ ಕಂಗೊಳಿಸುತ್ತಿದ್ದು, ಸೂರ್ಯನ ಕಿರಣಗಳು ಅದರ ಮೇಲೆ ಬೀಳುವಾಗ ಇನ್ನಷ್ಟು ದಿವ್ಯವಾಗಿ ಕಾಣುತ್ತದೆ. ಸುಮಾರು 32,480 ಚದರ ಅಡಿ ವಿಸ್ತೀರ್ಣ ಹೊಂದಿರುವ ಈ ಕಟ್ಟಡವು 120 ಬೃಹತ್ ಕಂಬಗಳ ಆಧಾರದ ಮೇಲೆ ನಿರ್ಮಾಣಗೊಂಡಿದ್ದು, ಅದರ ವಾಸ್ತುಶಿಲ್ಪದ ಭವ್ಯತೆ ಮತ್ತು ದೃಢತೆಯನ್ನು ಪ್ರತಿಬಿಂಬಿಸುತ್ತದೆ. ಈ ವಿಹಾರದ ವಿನ್ಯಾಸದಲ್ಲಿ ಅಜಂತಾ ಮತ್ತು ಎಲ್ಲೋರಾ ಗುಹೆಗಳ ಕಲಾತ್ಮಕ ಪ್ರಭಾವ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಪ್ರಾಚೀನ ಭಾರತೀಯ ಶಿಲ್ಪಕಲೆ, ಬೌದ್ಧ ಪರಂಪರೆ ಹಾಗೂ ಆಧುನಿಕ ವಾಸ್ತುಶಿಲ್ಪವನ್ನು ಸಮನ್ವಯಗೊಳಿಸಿ ನಿರ್ಮಿಸಲಾದ ಈ ಕಟ್ಟಡವು ಕಲೆ ಮತ್ತು ಧರ್ಮದ ಅಪೂರ್ವ ಸಂಗಮವಾಗಿದೆ. ವಿಹಾರದ ಮಧ್ಯಭಾಗದಲ್ಲಿರುವ ಪ್ರಾರ್ಥನಾ ಮಂದಿರವು ಅತ್ಯಂತ ಶಾಂತ ವಾತಾವರಣವನ್ನು ಹೊಂದಿದೆ. ಧ್ಯಾನ ಮುದ್ರೆಯಲ್ಲಿ ಆಸೀನವಾಗಿರುವ ಬುದ್ಧನ ಭವ್ಯ ವಿಗ್ರಹವು ಅಲ್ಲಿಗೆ ಬರುವ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಭಕ್ತಿ, ಗೌರವ ಮತ್ತು ಆಧ್ಯಾತ್ಮಿಕ ಭಾವನೆಯನ್ನು ಮೂಡಿಸುತ್ತದೆ. 6 ಅಡಿ ಎತ್ತರದ ಕಪ್ಪು ಶಿಲೆಯಲ್ಲಿ ಕೆತ್ತಲಾದ ಈ ಪ್ರತಿಮೆಯು ಅತ್ಯಂತ ಕಲಾತ್ಮಕವಾಗಿ ರೂಪುಗೊಂಡಿದ್ದು, ಅದರ ಮುಖದ ಮೇಲಿನ ಪ್ರಶಾಂತ ನಗು, ಅರ್ಧ ಮುಚ್ಚಿದ ಕಣ್ಣುಗಳು ಮತ್ತು ಧ್ಯಾನಮಗ್ನ ಭಂಗಿಯು ನೋಡುಗರ ಮನಸ್ಸನ್ನು ಸೆಳೆಯುತ್ತದೆ. ನೆಲಮಹಡಿಯಲ್ಲಿ ಸ್ಥಾಪಿಸಲಾದ ಸುಮಾರು 400 ಕಿಲೋಗ್ರಾಂ ತೂಕದ ಪಂಚಲೋಹದ ಬಂಗಾರದ ಲೇಪಿತ ಬುದ್ಧ ವಿಗ್ರಹವನ್ನು ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ ನಿರ್ಮಿಸಿ ಇಲ್ಲಿಗೆ ತರಲಾಗಿದೆ. ಈ ವಿಗ್ರಹವು ಬೌದ್ಧ ಕಲೆಯ ಅಂತರರಾಷ್ಟ್ರೀಯ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ. ವಿಹಾರದ ಒಳಭಾಗದಲ್ಲಿ ಸಿಮೆಂಟ್ ಶಿಲ್ಪಗಳ ಮೂಲಕ ಬುದ್ಧನ ಜೀವನದ ಪ್ರಮುಖ ಘಟನೆಗಳನ್ನು ಅತ್ಯಂತ ಮನೋಜ್ಞವಾಗಿ ಚಿತ್ರಿಸಲಾಗಿದೆ. ಸಿದ್ಧಾರ್ಥನ ಜನನ, 4 ದರ್ಶನಗಳು, ಅರಮನೆ ತ್ಯಾಗ, ಕಠಿಣ ತಪಸ್ಸು, ಬೋಧಿವೃಕ್ಷದ ಕೆಳಗೆ ಜ್ಞಾನೋದಯ, ಸಾರನಾಥದಲ್ಲಿ ಮೊದಲ ಧರ್ಮೋಪದೇಶ, ಅನೇಕ ಶಿಷ್ಯರಿಗೆ ಧರ್ಮದೀಕ್ಷೆ, ಪ್ರಾಣಿಗಳ ಮೇಲಿನ ಕರುಣೆ, ಅಹಿಂಸೆಯ ಸಂದೇಶ ಹಾಗೂ ಕುಶಿನಗರದಲ್ಲಿ ಮಹಾಪರಿನಿರ್ವಾಣ ಹೊಂದಿದ ಘಟನೆಗಳವರೆಗೆ ಬುದ್ಧನ ಸಂಪೂರ್ಣ ಜೀವನ ಚರಿತ್ರೆಯನ್ನು ಶಿಲ್ಪಗಳ ರೂಪದಲ್ಲಿ ಜೀವಂತವಾಗಿ ಮೂಡಿಸಲಾಗಿದೆ. ಪ್ರತಿಯೊಂದು ಶಿಲ್ಪವೂ ಸೂಕ್ಷ್ಮ ಕೆತ್ತನೆ, ಭಾವಪೂರ್ಣ ಅಭಿವ್ಯಕ್ತಿ ಮತ್ತು ಕಲಾತ್ಮಕ ನೈಪುಣ್ಯದಿಂದ ಕೂಡಿದ್ದು, ಇವುಗಳನ್ನು ವೀಕ್ಷಿಸುವುದೇ ಒಂದು ವಿಶಿಷ್ಟ ಅನುಭವವಾಗಿದೆ. ವಿಹಾರದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಅದರ ಭವ್ಯ ಸ್ತೂಪವಾಗಿದೆ. ಸುಮಾರು 30 ಅಡಿ ವ್ಯಾಸ ಮತ್ತು 20 ಅಡಿ ಅಗಲ ಹೊಂದಿರುವ ಈ ಸ್ತೂಪವು ಬೌದ್ಧ ಧರ್ಮದ ಪವಿತ್ರ ಸಂಕೇತವಾಗಿದೆ. ಇಟಾಲಿಯನ್ ಮಾರ್ಬಲ್ನಿಂದ ಅಲಂಕರಿಸಲಾದ ಇದರ ಹೊರಭಾಗವು ಸೂರ್ಯನ ಬೆಳಕಿನಲ್ಲಿ ಅತ್ಯಂತ ಆಕರ್ಷಕವಾಗಿ ಹೊಳೆಯುತ್ತದೆ. ವಿಹಾರದ 4 ದಿಕ್ಕುಗಳಲ್ಲಿ ಸ್ಥಾಪಿಸಲಾದ ಅಶೋಕ ಸ್ತಂಭಗಳ ಮಾದರಿಯ ಕಂಬಗಳು ಮೌರ್ಯ ಸಾಮ್ರಾಟ ಅಶೋಕನ ಬೌದ್ಧ ಧರ್ಮ ಪ್ರಸಾರದ ಸ್ಮರಣೆಯನ್ನು ಮೂಡಿಸುತ್ತವೆ. 6 ಬೃಹತ್ ಪ್ರವೇಶ ದ್ವಾರಗಳು, ವೃತ್ತಾಕಾರದ ಗೋಪುರ, ಅದರ ಮೇಲಿರುವ 10 ಅಡಿ ಎತ್ತರದ ಪಂಚಲೋಹದ ಕಳಶ, ವಿಶಾಲ ಪ್ರಾರ್ಥನಾ ಸಭಾಂಗಣ ಹಾಗೂ ಸಮತೋಲನಯುತ ವಾಸ್ತುವಿನ್ಯಾಸವು ಈ ವಿಹಾರವನ್ನು ಭಾರತದ ಪ್ರಮುಖ ಬೌದ್ಧ ಸ್ಮಾರಕಗಳ ಸಾಲಿನಲ್ಲಿ ನಿಲ್ಲಿಸುತ್ತದೆ.
ಅಂಬೇಡ್ಕರ್ ಅವರು ತಮ್ಮ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮ ಸ್ವೀಕರಿಸಲು ತೆರಳಿದ ಐತಿಹಾಸಿಕ ಕ್ಷಣವನ್ನು ನೆನಪಿಸುವ ಶಿಲ್ಪ ಸಮೂಹಗಳು ಇಲ್ಲಿ ವಿಶೇಷ ಆಕರ್ಷಣೆಯಾಗಿವೆ. ಈ ಪ್ರತಿಮೆಗಳು ಕೇವಲ ಕಲಾಕೃತಿಗಳಲ್ಲ, ಅವು ಸಾಮಾಜಿಕ ಕ್ರಾಂತಿಯ ಸಂಕೇತಗಳಾಗಿವೆ. ಮಹಾದ್ವಾರದಿಂದ ವಿಹಾರವನ್ನು ತಲುಪಲು 3 ಹಂತಗಳಲ್ಲಿ ನಿರ್ಮಿಸಲಾದ ವಿಶಾಲ ಮೆಟ್ಟಿಲುಗಳು ಬೌದ್ಧ ತತ್ವಶಾಸ್ತ್ರದ ಶೀಲ, ಸಮಾಧಿ ಮತ್ತು ಪ್ರಜ್ಞೆ ಎಂಬ ಆಧ್ಯಾತ್ಮಿಕ ಸಾಧನೆಯ ಹಂತಗಳನ್ನು ಸಂಕೇತಿಸುತ್ತವೆ ಎಂಬ ನಂಬಿಕೆಯಿದೆ. ಈ ದಾರಿಯಲ್ಲಿ ಸಾಗುವಾಗ 2 ಬದಿಗಳಲ್ಲಿರುವ ಹೂವಿನ ತೋಟಗಳು, ಅಲಂಕಾರಿಕ ದೀಪಸ್ತಂಭಗಳು, ಶಾಂತ ವಾತಾವರಣ ಮತ್ತು ಪಕ್ಷಿಗಳ ಕಲರವ ಮನಸ್ಸಿಗೆ ಹೊಸ ಉಲ್ಲಾಸವನ್ನು ನೀಡುತ್ತವೆ. ಈ ಬುದ್ಧ ವಿಹಾರವು ಕೇವಲ ಧ್ಯಾನ ಮತ್ತು ಪ್ರಾರ್ಥನೆಗಾಗಿ ಮಾತ್ರ ಸೀಮಿತವಾಗಿಲ್ಲ. ಇಲ್ಲಿ ಸಂಶೋಧಕರು, ವಿದ್ಯಾರ್ಥಿಗಳು, ಬೌದ್ಧ ಭಿಕ್ಷುಗಳು ಹಾಗೂ ಪ್ರವಾಸಿಗರ ಅನುಕೂಲಕ್ಕಾಗಿ ಯಾತ್ರಿಕರ ವಸತಿ ಗೃಹಗಳು, ಆಧುನಿಕ ಕ್ಯಾಂಟೀನ್, ವಿಶಾಲ ಗ್ರಂಥಾಲಯ, ವಸ್ತು ಪ್ರದರ್ಶನಾಲಯ, ಶಯನ ಮಂದಿರ, ಊಟದ ವ್ಯವಸ್ಥೆ, ಧ್ಯಾನ ಕೇಂದ್ರಗಳು ಹಾಗೂ ಅಧ್ಯಯನ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಸುಮಾರು 2500 ಜನರು ಏಕಕಾಲದಲ್ಲಿ ಕುಳಿತುಕೊಳ್ಳಬಹುದಾದ ವಿಶಾಲ ರಂಗಮಂದಿರದಲ್ಲಿ ಧಾರ್ಮಿಕ ಉಪನ್ಯಾಸಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು, ಅಂತರರಾಷ್ಟ್ರೀಯ ಸಮ್ಮೇಳನಗಳು ಹಾಗೂ ಬೌದ್ಧ ಅಧ್ಯಯನಕ್ಕೆ ಸಂಬಂಧಿಸಿದ ಅನೇಕ ಕಾರ್ಯಕ್ರಮಗಳು ನಡೆಯುವಂತೆ ಯೋಜಿಸಲಾಗಿದೆ. ಈ ಸೌಲಭ್ಯಗಳು ನಳಂದ ಮತ್ತು ತಕ್ಷಶಿಲೆಯಂತಹ ಭಾರತದ ಪ್ರಾಚೀನ ಜ್ಞಾನ ಕೇಂದ್ರಗಳ ವೈಭವವನ್ನು ನೆನಪಿಗೆ ತರುತ್ತವೆ. ಇಂದು ಆಧುನಿಕ ಜೀವನದ ವೇಗ, ತಂತ್ರಜ್ಞಾನದ ಪ್ರಭಾವ, ಸ್ಪರ್ಧಾತ್ಮಕ ಬದುಕಿನ ಒತ್ತಡ ಮತ್ತು ಮಾನಸಿಕ ಅಶಾಂತಿಯ ನಡುವೆ ನೆಮ್ಮದಿಯನ್ನು ಹುಡುಕುತ್ತಿರುವ ಲಕ್ಷಾಂತರ ಜನರಿಗೆ ಬಿಸಿಲೂರಿನ ಬುದ್ಧ ವಿಹಾರವು ನಿಜವಾದ ಶಾಂತಿಯ ತಾಣವಾಗಿದೆ. ಇಲ್ಲಿ ಬರುವ ಪ್ರತಿಯೊಬ್ಬರೂ ಕೆಲ ಕ್ಷಣಗಳ ಕಾಲ ಧ್ಯಾನದಲ್ಲಿ ತೊಡಗಿ, ಪ್ರಕೃತಿಯ ಮಡಿಲಿನಲ್ಲಿ ನೆಮ್ಮದಿಯಿಂದ ಕುಳಿತು ಬುದ್ಧನ ಕರುಣೆ ಮತ್ತು ಅಹಿಂಸೆಯ ಸಂದೇಶವನ್ನು ಅರಿತು ಜೀವನದ ನಿಜವಾದ ಮೌಲ್ಯಗಳನ್ನು ಮನನ ಮಾಡಿಕೊಳ್ಳಬಹುದು. ಪ್ರವಾಸಿಗರಿಗೆ ಇದು ಒಂದು ಸುಂದರ ಪ್ರವಾಸಿ ತಾಣವಾಗಿದ್ದರೆ, ಭಕ್ತರಿಗೆ ಇದು ಪವಿತ್ರ ಕ್ಷೇತ್ರ, ವಿದ್ಯಾರ್ಥಿಗಳಿಗೆ ಜ್ಞಾನದ ಮಂದಿರ, ಸಂಶೋಧಕರಿಗೆ ಅಧ್ಯಯನ ಕೇಂದ್ರ, ಕಲಾಭಿಮಾನಿಗಳಿಗೆ ಶಿಲ್ಪಕಲೆಯ ಸಂಗ್ರಹಾಲಯ ಮತ್ತು ಮಾನವೀಯ ಮೌಲ್ಯಗಳನ್ನು ಗೌರವಿಸುವ ಪ್ರತಿಯೊಬ್ಬರಿಗೂ ಶಾಂತಿಯ ಆಶ್ರಯವಾಗಿದೆ. ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಬಿಸಿಲೂರಿನ ಬುದ್ಧ ವಿಹಾರವು ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದು, ದೇಶ ವಿದೇಶಗಳಿಂದ ಸಾವಿರಾರು ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಭವಿಷ್ಯದಲ್ಲಿ ಇದು ಅಂತರರಾಷ್ಟ್ರೀಯ ಮಟ್ಟದ ಬೌದ್ಧ ಅಧ್ಯಯನ, ಸಂಶೋಧನೆ, ಸಂಸ್ಕೃತಿ ಮತ್ತು ಶಾಂತಿ ಕೇಂದ್ರವಾಗಿ ಇನ್ನಷ್ಟು ಬೆಳೆಯಲಿ. ಬುದ್ಧನ ಅಹಿಂಸೆ ಮತ್ತು ಮಾನವೀಯತೆಯ ಸಂದೇಶವು ವಿಶ್ವದಾದ್ಯಂತ ಇನ್ನಷ್ಟು ವ್ಯಾಪಿಸಲಿ ಹಾಗೂ ಈ ಪವಿತ್ರ ಕ್ಷೇತ್ರವು ಸಮಸ್ತ ಮಾನವಕುಲಕ್ಕೆ ಶಾಶ್ವತ ಶಾಂತಿ, ಸಹೋದರತ್ವ ಮತ್ತು ಸೌಹಾರ್ದತೆಯ ದಾರಿದೀಪವಾಗಲಿ ಎಂಬುದು ಪ್ರತಿಯೊಬ್ಬ ಸಂದರ್ಶಕರ ಹಾರೈಕೆಯಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.